ಇನ್ನು ಸೇನೆಗೆ ಪರಮಾಧಿಕಾರ ಕೊಟ್ಟ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಇವಾಗ ಒಂದು ರೀತಿ ಆತಂಕ ಶುರುವಾಗಿದೆ ಅಂತಕ್ಕಂಥದ್ದು. ಯಾಕೆಂದರೆ ಅವರೇ ಹೇಳ್ಕೊಂಡಿದ್ದಾರೆ, ಮೊನ್ನೆನೂ ಕೂಡ ಅವ್ರು ಹೇಳಿದರು ಭಾರತ ಯಾವುದೇ ಸಂದರ್ಭದಲ್ಲಿ ದಾಳಿಯನ್ನು ಮಾಡಬಹುದು ಅಂತ. ಯಾವಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಸರಣಿ ಮೀಟಿಂಗ್ ಮಾಡಿದ್ರು ನಿನ್ನೆ ಮತ್ತು ಇವತ್ತು ಮಾಡ್ತಾ ಇದ್ದಾರೋ, ಈಗಾಗಲೇ ಪಾಕಿಸ್ತಾನಕ್ಕೆ ಆತಂಕ ಜಾಸ್ತಿ ಆಗ್ತಾ ಇದೆ. ಮುಂದಿನ 24ರಿಂದ 36 ಗಂಟೆಯಲ್ಲಿ ಭಾರತ ದಾಳಿ ಮಾಡಬಹುದು, ಪಾಕಿಸ್ತಾನದ ಮೇಲೆ ಭಾರತ ದಾಳಿ ಮಾಡುವ ಮಾಹಿತಿ ಇದೆ ಅಂತ ಹೇಳಿದ್ದಾರೆ ಅವ್ರ ದೇಶದಲ್ಲಿ. ನೀವು ಭಾರತದ ದಾಳಿಯನ್ನು ಎದುರಿಸಲು ನಾವು ಸಿದ್ಧರಿದ್ದೇವೆ, ಮಿಲಿಟರಿ ದಾಳಿಯಾದರೆ ಪರಿಣಾಮ ಸರಿಯಾಗಿರಲ್ಲ ಅಂತ ಗಡಿಯಲ್ಲಿ ಅಲರ್ಟ್ ಆಗಿರುವಂತೆ ಪಾಕ್ ಸಚಿವ ಸೂಚನೆಯನ್ನು ಕೊಟ್ಟಿದ್ದಾರೆ. ಪಾಕ್ ಸಚಿವ ಅತಾವುಲ್ಲಾ ತರಾರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಿಲಿಟರಿ ದಾಳಿ ಆಗದೆ ಇನ್ಯಾರು ದಾಳಿ ಮಾಡ್ತಾರಂತೆ? ಮಿಲಿಟರಿ ದಾಳಿನೇ ಆಗೋದು. ನಮ್ಮ ಹತ್ರ ಭಯೋತ್ಪಾದಕರು ಇಲ್ವಲ್ಲ ದಾಳಿ ಮಾಡಿಸೋದಕ್ಕೆ. ನಿಮ್ಮ ಥರ ಗಡಿ ನುಗ್ಗಿಸ್ಬಿಟ್ಟು ಆಯಿತಾ ವಾಮಮಾರ್ಗದ ಯುದ್ಧವನ್ನು ಮಾಡೋ ರೀತಿ ಇಲ್ಲ ನಮ್ಮದು. ನಮ್ಮದೇನಿದ್ರು ಸ್ಟ್ರೈಟ್ ಹಿಟ್ ಮಾಡಿದ್ರೆ ಸೈನ್ಯದಿಂದಲೇ ಯುದ್ಧವನ್ನು ಮಾಡ್ತಕ್ಕಂಥದ್ದು. ಸೈನ್ಯ ಅಲ್ಲದೆ ಮಿಲಿಟರಿ ಅಲ್ಲದೆ ಇನ್ಯಾರು ದಾಳಿ ಮಾಡ್ತಕ್ಕಂಥವ್ರು, ಅವರಿಂದಲೇ ಮಾಡಿಸ್ತಕ್ಕಂಥದ್ದು. ಅದಕ್ಕೆ ಸಿದ್ಧರಾಗಿರಿ, ಅವರು ನಾವು ರೆಡಿಯಾಗಿದ್ದೀವಿ ಅಂತ ಹೇಳಿದ್ದಾರೆ. ಯಾವ ರೀತಿ ರೆಡಿಯಾಗಿದ್ದೀರಾ, ಯಾವ ಥರ ಎದುರಿಸ್ತೀರಾ ಅಂತಕ್ಕಂಥದ್ದು ನಿಮಗೆ ಬಿಟ್ಟಿದ್ದು. ಯಾಕೆಂತಂದರೆ ಉಕ್ರೇನ್ ಅಂತಹ ಒಂದು ಸಣ್ಣ ದೇಶ ರಷ್ಯಾ ಯುದ್ಧ ಘೋಷಣೆ ಮಾಡಿದಾಗ ನಾವು ರೆಡಿ ಅಂದರು. ತೈವಾನ್ ಅಂತಹ ಸಣ್ಣ ದೇಶ ಚೀನಾ ಯುದ್ಧ ಘೋಷಣೆ ಮಾಡಿದ್ರೆ ನಾವು ರೆಡಿ ಅಂತಾರೆ. ಮತ್ತು ಅವರು ಆಗಬೇಕಲ್ಲ, ಯುದ್ಧ ಅಂದರೆ ಎರಡೂ ಕಡೆಯಿಂದ ಆಗಲೇಬೇಕು.